ವರ್ಷಗಳ ಕಾಲ ವನವಾಸಕ್ಕೆ ನಾನು ಹೇಗೆ ಕಳಿಸಲಿ ಕೈಕ, ಹೇಗೆ ಕಳಿಸಲಿ? ನನ್ನ ಸಾಮ್ರಾಜ್ಯವೆಲ್ಲ ನಿನ್ನ ಪಾದಕ್ಕೆ ಅರ್ಪಿಸುವೆನು. ಆದರೆ ರಾಮಚಂದ್ರನು ವನವಾಸಕ್ಕೆ ಹೋಗುವುದು ಬೇಡ ಕೈಕ. ನಿನಗೆ ಬೇಕಾದರೆ ಬೇರೆ ಯಾವ ವರವನ್ನಾದರೂ ಹಿರಿಯ ಹೆಂಡತಿಯ ಮಾತಿಗೆ ಮರುಳಾಗಿ ಹಿರಿಯ ಮಗನನ್ನು ವನವಾಸಕ್ಕೆ ಕಳಿಸಿದನೆಂಬ ಅಪಕೀರ್ತಿಯನ್ನು ನನ್ನ ತಲೆ ಮೇಲೆ ಒರೆಸಬೇಡ ಕೈಕ, ನನ್ನ ತಲೆ ಮೇಲೆ ಒರೆಸಬೇಡ. 60,000 ವರ್ಷಗಳ ಕಾಲ ರಾಜ್ಯ ಭಾರವನ್ನು ಮಾಡಿದ ನನ್ನ ಮಣಿ ಮಕುಟವನ್ನು ನಿನ್ನ ಪಾದಕ್ಕೆ ಅರ್ಪಿಸುವೆನು ಕೈಕ, ನಿನ್ನ ಪಾದಕ್ಕೆ ಅರ್ಪಿಸುವೆನು. ನನ್ನ ರಾಮಚಂದ್ರ ವನವಾಸವನ್ನು ತಪ್ಪಿಸಿ ಕೀರ್ತಿವಂತಳಾಗು ಕೈಕ, ಕೀರ್ತಿವಂತಳಾಗು. ಪ್ರಾಣೇಶ್ವರ, ಇದನ್ನೆಲ್ಲ ನಾನು ಕೇಳತಕ್ಕವಳಲ್ಲ. ಎಲ್ಲಿ ವನವಾಸಕ್ಕೆ ಹೋಗುತ್ತೇನೆ ಎಂದು ಹೇಳಿದ ರಾಮನಲ್ಲಿ ಕರೆಸಿ ರಾಮನನ್ನು. ಚಾಂಡ ಹಠವನ್ನು ಬಿಡದ ಹೆಂಗಸಿಗೂ ಕೆರಳಿದ ಪಿಚಾಚಿಗೂ ವ್ಯತ್ಯಾಸ ಬೇರಿರುವುದು. ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಲವಲೇಸವಾದರೂ ಕರುಣೆಯ ಮುದ ನೀಡಲಿಲ್ಲವೇ? ಪ್ರಾಣೇಶ್ವರ, ಅಯ್ಯೋ ರಾಮ, ರಾಮಚಂದ್ರ, ರಾಘವ. ಜನಕ, ನಾವಿನ್ನು ವನವಾಸಕ್ಕೆ ಹೊರಡುವೆವು. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಜನಕ. ರಾಮಚಂದ್ರ, ನಿರ್ಭಾಗ್ಯನಾದ ನಾನು ನಿಮ್ಮನ್ನು ಏನೆಂದು ಆಶೀರ್ವದಿಸಲಿ? ನೀನು ಸಿಂಹಾಸನವನ್ನು ಏರಲು ನಿಶ್ಚಯಿಸಿದ ಕಂಕಣವು ಇಂದು ವಿಘ್ನವಾಗಿ ಕಾಡಿರುವುದಲ್ಲ. ಗುರುಗಳು ವಶಿಷ್ಠ ಮುನಿಗಳು ನಿನಗೆ ಕಟ್ಟಿದ ಕಂಕಣವು ಇಂದು ಕಾಡಿನಲ್ಲಿ ಗಂಧ ಮುಲಾದಿಗಳನ್ನು ತಿಂದು ಜೀವಿಸುವಂತಾಯಿತೆ. ಜನಕ, ನಾನು ಸಹ ಅಣ್ಣನ ವನವಾಸಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸಿ. ಲಕ್ಷಣ ಜನಕ, ಸಕಲ ಗುಣ ಲಕ್ಷಣ ಈ ರಾಜ್ಯ ವೈಭೋಗವನ್ನು ತರುಣಿಯಾದ ಸತಿಯನ್ನು ತೊರೆದು ಅಣ್ಣನ ಸೇವೆಗಾಗಿ ಹೊರಟಿರಲು ನಿನ್ನ ಸ್ಥಿರ ಸಂಕಲ್ಪವೇ ಶ್ಲಾಘನೀಯವಾದದ್ದು. ಅಮ್ಮ, ನನ್ನ ಪತಿಯ ಸಂಗಡ ಅರಣ್ಯವಾಸಕ್ಕೆ ಹೋಗಲು ನನಗೆ ಅನುಮತಿಯನ್ನು ಕೊಡಿ. ಅಮ್ಮ ಸೀತಾ, ಅಯೋಧ್ಯೆ ಭಾಗ್ಯಲಕ್ಷ್ಮಿ, ನೀನು ಸಹ ರಾಮನನ್ನೇ ಹಿಂಬಾಲಿಸಲು ವನವಾಸಕ್ಕೆ ಹೊರಟೇನಮ್ಮ. ಪತಿವ್ರತ ಶಿರೋಮಣಿಯಾದ ನಿನ್ನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳಲು ನಾನು ಸಕ್ತನಲ್ಲ. ಅಯ್ಯೋ, ಇದೆಂತಹ ವಿಚಿತ್ರವಿದೆ. ಒಂದು ಕಡೆ ತನ್ನ ಪತಿಯ ವಾಗ್ದಾನವನ್ನು ನೆರವೇರಿಸಲು ಸಿದ್ಧಳಾಗಿ ನಿಂತಿರುವ ಸತಿ ಶಿರೋಮಣಿ ಒಂದು ಕಡೆ, ಇನ್ನೊಂದು ಕಡೆ ತನ್ನ ಸುಖಕ್ಕಾಗಿ ಸತಿಯ ಪ್ರಾಣವನ್ನು ಈರಲು ಸಿದ್ಧಳಾಗಿ ನಿಂತಿರುವ ಮೃತ್ಯು ಸ್ವರೂಪಿ ಪ್ರಾಣೇಶ್ವರ. ಒಂದು ಕಡೆ ಪುಣ್ಯದ ನಿಧಿ, ಇನ್ನೊಂದು ಕಡೆ ಪಾಪದ ಜಲದಿ. ಅಯ್ಯೋ, ಒಂದು ಕಡೆ ದೇವತಾ ಹೃದಯ, ಇನ್ನೊಂದು ಕಡೆ ಪಾಪದ ದಾನವ ಹೃದಯ. ಅಯ್ಯೋ, ಈ ಎರಡು ನನ್ನ ಜೀವರತ್ನಗಳನ್ನು ಹಗಲಿ ನಾನು ಹೇಗೆ ಜೀವಿಸಲಿ? ಕೈಕ, ನಿನಗೆ ಕೈ ಮುಗಿದು ಬೇಡುವೆನು. ರಾಮಚಂದ್ರನ ವನವಾಸವನ್ನು ತಪ್ಪಿಸಿ ನಿನ್ನ ಮಾಂಗಲ್ಯವನ್ನು ಕಾಪಾಡಿಕೋ. ಅನಾಥರಂತೆ ಹಡವಿ ಪಾಲಾಗುವ ಈ ನನ್ನ ಮುದ್ದು ಮಕ್ಕಳನ್ನು, ಕುಲವಧುವನ್ನು ವಿಪತ್ತಿನಿಂದ ರಕ್ಷಿಸಿ ನೀನು ಕೀರ್ತಿವಂತಳಾಗು. ಅಣ್ಣನೇ ಸರ್ವಸ್ವವೆಂದು ನಂಬಿರುವ ಭರತನು ಕೂಡ ನಿನ್ನ ಮಾತನ್ನು ನೆರವೇರಿಸುವುದಿಲ್ಲ. ನಿನಗೆ ಬೇಕಾದರೆ ಬೇರೆ ಯಾವರವನ್ನಾದರೂ ಕೇಳು, ನಾನು ಸಂತೋಷದಿಂದ ನೆರವೇರಿಸಿಕೊಡುವೆನು. ಪ್ರಾಣೇಶ್ವರ, ಅದೆಂದಿಗೂ ಸಾಧ್ಯವಿಲ್ಲ. ಆಡಿದ ಮಾತನ್ನು ನೆರವೇರಿಸಿಕೊಡಿ. ಇಲ್ಲವಾದರೆ ಇಲ್ಲ ಎಂದು ಹೇಳಿಬಿಡಿ.
ಎಲ್ಲಿಯಾದರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವುದು. ವಿಷಮಾರುದೆಯಳೆ ಕಠಿಣ ಮನಸ್ಕಳೇ, ನಿನ್ನ ನಾಲಿಗೆಯು ಸೇದಿ ಹೋಗಬಾರ. ಏನು ನನ್ನ ನಾಲಿಗೆ ಸೇದಿ ಹೋಗಬೇಕೆ? ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನೀವು ಕಠೋರ ಹೃದಯದವರು, ನಿಮ್ಮ ನಾಲಿಗೆ ಸೇದಿ ಹೋಗಬೇಕು. ಪರಮಾತ್ಮ ರಾಮ ಅಮ್ಮ ಎಂತೋ ಕಾಳು ಕಾಲೇ ಸುತರ ನಾನೆಂತೋ ಕಾಳು ಕಾಲೇ ರಮ ಎಂತೋ ಕಾಳು ಕಾಲೇ ಸುತರ ನಾನೆಂತೋ ಕಾಳು ಕಾಲೇ ರಮ ಅಂದ ಕಾಡಿಗೆ ಕಳುಹಿ ಎಂತೋ ಜೇವಿಸಲೇ ಅಂದ ಕಾಡಿಗೆ ಕಳುಹಿ ಎಂತೋ ಜೇವಿಸಲೇ ಎಂತೋ ಕಳು ಕಲೆ ಸುತರ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಳ್ಳೆಗೋಣ ರಾಮ ಪ್ರೇಮ ಒಳ್ಳೆಗೋಣ ಅಮಮ ಕಾಳು ಗಾಲೆ ರಾಮ ಪ್ರೇಮ ಒಳ್ಳೆಗೋಣ ಮಮ ಕಾಳು ಗಾಲೆ ಎಂತೋ ಕಾಳು ಗಾಲೆ ಸುತರ ಅಯ್ಯೋ ನಿಷ್ಕರುಣಿ ಹೆಮ್ಮಾರಿ ಸ್ವರೂಪಿಣಿ, ಏನು ಮೋಸ ಮಾಡಿದೆ ಮಂತ್ರ. ವನವಾಸಕ್ಕೆ ಹೊರಟಿರುವ ರಾಮಚಂದ್ರನಿಗೆ 14 ವರ್ಷಗಳ ಕಾಲ ಬೇಕಾಗುವ ಸಾಮಗ್ರಿಗಳನ್ನು ರಥಾಶ್ವಗಳನ್ನು ಒಡೆದು ಕಳಿಸಬಹುದು. ಕಾಡಿನಲ್ಲಿಯೂ ಸಹ ಸುಖವಾಗಿ ಬಾಳಲಿ.
ತಮ್ಮ ಪಡೆಯದ್ದಾಗಲಿ ರಾಜೇಂದ್ರ. ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡಿದಂತಿದೆ. ನಿಲ್ಲಪ್ಪ ನಿಲ್ಲು. ಸಕಲವು ರಾಮನ ಹಿಂದೆ ಹೋದರೆ ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಡಬೇಕೆ? ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿ ಹೋಗಕೂಡದು. ಅಮ್ಮ, ವನವಾಸಕ್ಕೆ ಹೋಗುವ ನಮಗೆ ಇವುಗಳೆಲ್ಲ ಅನಾವಶ್ಯಕ. ಜನಕನ ಮತ್ತು ನಿಮ್ಮಗಳ ಆಶೀರ್ವಾದವೇ ನಮಗೆ ಬೇಕಾಗಿರುವುದು. ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ವಸ್ತ್ರಾಭರಣಗಳೇಕೆ? ಇದು ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟು ಹೊರಡಿ. ಆಗಬಹುದು. ರಾಮ, ತೆಗೆದುಕೋ. ಎಲ್ಲಿ ಆ ನಾರುಮುಡಿಯನ್ನು ಕೊಡಿ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನನ್ನೇ ಹಿಂಬಾಲಿಸುತ್ತಿರಲ್ಲ, ಇದೋ ಸ್ವೀಕರಿಸು. ಸೀತಾ, ತೆಗೆದುಕೋ ನಾರ್ಮುಡಿಯನ್ನು. ನಿಲ್ಲು. ನಾರುಮುಡಿಯನ್ನು ಯಾರಿಗೆ ಕೊಡುವೆ? ರಾಮಚಂದ್ರನಿಗೋರ್ವನಿಗೆ ನಾರುಮುಡಿಯನ್ನು ಕೊಡುವುದಲ್ಲದೆ ಸೀತಾದೇವಿಗೂ ನಾರುಮುಡಿಯನ್ನು ಕೊಡುವೆಯಾ? ಸೀತಾದೇವಿ ಧರಿಸಿರುವ ಆಭರಣಗಳು ನಿಮ್ಮ ತಂದೆಯ ಮನೆಯದೋ ಅಥವಾ ದಶರಥ ಚಕ್ರವರ್ತಿಯ ಮನೆಯದೋ? ಜನಕ ಮಹಾರಾಜನ ಮನೆಯದಲ್ಲದೆ ಮತ್ಯಾರ ಹಂಗೇನೂ ಇಲ್ಲ. ಜ್ಞಾನವಿಲ್ಲದ ಹೆಂಗಸೆ, ಸೀತಾದೇವಿಯನ್ನು ಮಾತನಾಡಿಸುವಷ್ಟು ಯೋಗ್ಯತೆ ನಿನಗಿರಬೇಡಿ. ಮತಿಹೀನಳೆ, ಬಾಯಿ ಮುಚ್ಚು, ಇಲ್ಲವಾದರೆ ಶಪಿಸುತ್ತೇನೆ. ಎಚ್ಚರ. ಶಾಂತರಾಜ, ನನ್ನ ಪತಿಯೇ ನಾರ್ಮಣಿಯನ್ನುಟ್ಟು ವನವಾಸಕ್ಕೆ ಹೋಗುತ್ತಿರುವಾಗ ಈ ವಸ್ತ್ರಾಭರಣಗಳಿಂದ ನನಗಾಗಬೇಕಾದ ಪ್ರಯೋಜನವಾದರೂ ಏನು? ಅತ್ತೆಯವರೇ, ಇದು ವಸ್ತ್ರಾಭರಣವನ್ನು ಕೊಡಿ. ಜನಕ, ನಾವಿನ್ನು ವನವಾಸಕ್ಕೆ ಹೊರಡುವೆವು. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಜನಕ. ರಾಮ, ಕೊನೆಗೂ ವನವಾಸಕ್ಕೆ ಹೊರಟೆ ಬಿಟ್ಟೆಯ. ಬಾ, ನಿನ್ನನ್ನು ಒಂದು ಸಾರಿ ಆಲಂಗಿಸಿ. ರಾಮ, ಜನಕ, ಜನಕ, ಹೀಗೆ ಬಾ, ನಿನ್ನನ್ನು ಒಂದು ಸಾರಿ ಆಲಂಗಿಸಿಕೊಳ್ಳುವೆನು. ಮಕ್ಕಳೇ, ಅಯೋಧ್ಯೆ ಸಾಮ್ರಾಜ್ಯ, ಭಾಗ್ಯಲಕ್ಷ್ಮಿ ದೀರ್ಘ ಸುಮಂಗಲಿಯಾಗುತ್ತಾಯಿ. ಜನಕ, ನೀವು ವ್ಯಸನವನ್ನು ಬಿಟ್ಟು ಸಮಾಧಾನರಾಗಿ. ಇನ್ನೆಲ್ಲಿ ಸಮಾಧಾನ? ಮಕ್ಕಳೇ, ಇದೇ ನಿಮ್ಮ ಕೊನೆಯ ದರ್ಶನ. ಇದೇ ಕೊನೆಯ ದರ್ಶನ.
ಅಬ್ಬ ಹೋದರು, ಎಲ್ಲರೂ ಹೋದರು. ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು. ಹೋಗಿ ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲೇಬೇಕು. ಹೇಳಿ ಸ್ವಾಮಿ, ಹೇಳಿ. ತಡ ಮಾಡದೆ ಹೋಗಿ ಭರತನನ್ನು ಕರೆದುಕೊಂಡು ಬನ್ನಿ, ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡೋಣ. ಹೇಳಿ ಪ್ರಿಯ. ರಾಮನು ವನವಾಸಕ್ಕೆ ಹೋದನು. ಏನು ರಾಮಚಂದ್ರನು ವನವಾಸಕ್ಕೆ ಹೊರಟೇ ಬಿಟ್ಟನೆ. ರಾಮ, ರಾಮಚಂದ್ರ, ರಾಘವ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ಮೋಕದ ಮಗನೆಯ ಮಾತಿಗೆ ಮರಳಾಗಿ ರಾಮಚಂದ್ರ. ಮೋಕದ ಮಗನೆಯ ಮಾತಿಗೆ ಮರಳಾಗಿ ಕಂದಾನೆಲ್ಲವ ಮತ್ತೊಂದು ನೋಡಲೆ. ರಾಮ, ರಾಮಚಂದ್ರ. ಕಂದಾನೆಲ್ಲವ ಮತ್ತೊಂದು ನೋಡಲೆ ತೊರೆದನೆ. ಭರತನೇ ಅಯೋಧ್ಯೆಯ ರಾಮ. ರಾಘವ, ಲಕ್ಷ್ಮಣ, ಮಕ್ಕಳೇ ತೊರೆದಾನೆ. ಭರತನೇ ಅಯೋಧ್ಯೆಯ ತೊರೆದನೆ ಬರಿದಾಯಿತೆ ಅರಮನೆ. ರಾಮ, ಲಕ್ಷ್ಮಣ, ಮಕ್ಕಳೇ. ಅಯ್ಯೋ, ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ಎಂಬ ನಾಮ ಸ್ಮರಣೆಯಿಂದ ಕಣ್ಣೇಕ ಸೊರಸದ ಕೊರಗೆದೆ ಲೋಕದ. ರಾಮ, ಮಕ್ಕಳೇ ಕಣ್ಣೇಕ ಸೊರಸದ ಕೊರಗೆದೆ ಲೋಕದ ತೊರೆದೆಯ.
ರಾಮಚಂದ್ರ ಕೊನೆಗೂ ವನವಾಸಕ್ಕೆ ಹೊರಟೇ ಬಿಟ್ಟೆಯ. ಛೇ ಕುಲಘಾತಕಿ, ವಂಶದ ಮೇಲೆ ಕೀರ್ತಿ ಇಲ್ಲ, ಲೋಕಾಭಿರಾಮನ ಮೇಲೆ ಪ್ರೇಮವಿಲ್ಲ, ಭಾಗ್ಯಲಕ್ಷ್ಮಿಯಂತಿದ್ದ ಸೊಸೆಯ ಮೇಲೆ ಅಭಿಮಾನವಿಲ್ಲ. ದುಃಖದಿಂದ ಮರಣಮುಖನಾಗಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ಅಯ್ಯ ಕೈಕ, ನಿನ್ನನ್ನು ಮಣಿಹಾರವೆಂದು ನಾನು ಧರಿಸಿದೆ, ಆದರೆ ನೀನು ಪಡಿಯಾಗಿ ಹಾಕು, ಕೇಕೆ ಹಾಕು, ಆನಂದದ ಕೇಕೆ ಹಾಕು. ನೋಡಲ್ಲಿ ಶಿವನ ಶಿಶುವಾಗಿ ಹಾಡುತ್ತಿಗನು ಆರ್ಯವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡನು ಪಾರ್ವತಿಯ ಶಾಪದಿಂದ. ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಗನು ಮಹಾವಿಷ್ಣು ಆರ್ಯವರ್ತದ ಗರತಿಯ ಕರಕಮಲದಲ್ಲಿ. ನೀನು ಮಾತ್ರ ಚುಮ್ಮುತ್ತಿರುವೆ ಕತ್ತಲೆ ಎಂಬ ಮಸಿಯನ್ನು. ಒಟ್ಟಿನಲ್ಲಿ ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇ, ಇದು ನಾನು ಪಡೆದ ಪ್ರಾರಬ್ಧದ ಫಲ. ಓಹೋ, ಮರೆತಿದ್ದೆನು. ಹಿಂದೆ ಶಬ್ದವೇದಿ ಬಾಣಾಭ್ಯಾಸದಲ್ಲಿ ಯಾವುದೋ ಪ್ರಾಣಿ ಎಂದು ತಿಳಿದು ಓರ್ವ ಋಷಿ ಕುಮಾರನು ಕೊಂದು ಪಡೆದ ಪ್ರಾರಬ್ಧದ ಫಲ. ಪುತ್ರ ಶೋಕದಿಂದ ತಪ್ಪಿಸುತ್ತಾ ಆ ಋಷಿ ಮುನರು ಯಾವ ರೀತಿ ಪ್ರಾಣವನ್ನು ಬಿಟ್ಟರು, ಅದೇ ರೀತಿ ನೀನು ಸಪುತ್ರ ಶೋಕದಿಂದ ಮರಣ ಹೊಂದು ಎಂಬುದಾಗಿ ತಾಂಡವ ಮುನಿಗಳು ಕೊಟ್ಟಂತಹ ಶಾಪ ಇಂದು ಫಲಿಸಿತು. ಆದರೂ ಚಿಂತೆ ಇಲ್ಲ, ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನಾಳಿದ ಸಾಂಕೇತಿಕ ಪುರವು ಇನ್ನು ಮಶಾಣದಂತೆ ಕಾಣುತ್ತಿರುವುದು. ಅದು ನನ್ನ ರಾಮಚಂದ್ರನು ಸಿಂಹಾಸನ ಮೇಲೆ ಕುಳಿತ ದೇವತೆಗಳು ಸ್ವರ್ಗದಲ್ಲಿ ನನ್ನನ್ನು ಕೈ ಬೀಸಿ ಕರೆಯುತ್ತಿರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ನನ್ನನ್ನು ಕ್ಷಮಿಸಿಬಿಡಿ ಮಕ್ಕಳೇ, ನನ್ನನ್ನು ಕ್ಷಮಿಸಿಬಿಡಿ. ನೀರು ನೀರು ನೀರು. ರಾಮ, ರಾಘವ. ಅರಮನೆಯು ಸ್ತಬ್ಧವಾಯಿತು. ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದುಕೊಂಡನು. ಆದರೆ ಲಕ್ಷ್ಮಣನು ಸೀತೆಯೂ ಸಹ ಸಂಗಡ ಹೋದರು. ಎಲ್ಲರೂ ಹೋಗಲಿ, ನಾನೀಗ ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡುವೆನು. ಪ್ರಾಣೇಶ್ವರ, ಪ್ರಾಣಕಾಂತ, ಹೇಳಿ ಸ್ವಾಮಿ, ಭರತನನ್ನು ಕರೆದುಕೊಂಡು ಬನ್ನಿ. ಏಕೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಎಂದರೆ ನೀವು ಏಕೆ ತಡ ಮಾಡುತ್ತಿರುವಿರಿ? ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ಆಗಿದೆ ಅಯೋಧ್ಯ ಸಾಮ್ರಾಜ್ಯ ಬರಿದಾಯಿದೆ, ಆಯಿದೆ ಅಯೋಧ್ಯ ಸಾಮ್ರಾಜ್ಯ ಬರಿದ. ಬರುವುದು ದೂಷಕುನ, ಬರುವುದು ದೂಷಕುನ, ಯಾರ ಕೇಳೆಯೇ ನಮಗೆ
ಯಾರ ಕೇಳ್ದೆ ಏನ ಮಾಡ್ದೆ ಯಾರ ಕೇಳ್ದೆ ಏನ ಮಾಡ್ದೆ ತೋರುವುದು ದೂಷಗುಣ ಸಹೋದರ ನರಿಗಳಲ್ಲಿ ಕೂಗುತಿಹವು ಸಹೋದರ ನರಿಗಳಲ್ಲಿ ಕೂಗುತಿಹವು ಬಿರುಹಿನಿಂದ ಗಾಳಿ ಬೀಸೆ ಬಿರುಹಿನಿಂದ ಗಾಳಿ ಬೀಸಿ ಕರುಗಳನ್ನು ಒತ್ತಿ ಸುಡಲು ಕರುಗಳನ್ನು ಒತ್ತಿ ಸುಡಲು ಬರಿದೇನು ತಿಳಿಯದಾಯ್ತೆ ಬರಿದೇನು ತಿಳಿಯದಾಯ್ತೆ ತೋರುವುದು ದೂಷಕುನ ಯಾರ ಕೇಳ್ದೆ ಏನ ಮಾಡ್ದೆ ಯಾರ ಕೇಳ್ದೆ ಏನ ಮಾಡ್ದೆ ತೋರುವುದು ದೂಷಕುನ ಸಹೋದರ ಅಣ್ಣ ನಮ್ಮ ಗುರುಗಳಾದ ವಶಿಷ್ಠ ಮಹರ್ಷಿಗಳು ಹಾಗೂ ನಮ್ಮ ತಾಯಿಯಾದ ಕೈಕಾ ಮಾತೆಯವರು ನಮ್ಮನ್ನು ಬಹಳ ಜಾಗೃತಿಯಾಗಿ ಬರ ಹೇಳಿರುವರಲ್ಲ, ಕಾರಣವೇನು? ಅಣ್ಣ ಇದಕ್ಕೆ ಏನೋ ಕಾರಣ ಇರುವಂತ ತೋರುತ್ತದೆ. ಪಟ್ಟಣಕ್ಕೆ ಹೋಗಿ ವಿಚಾರವನ್ನು ತಿಳಿಯ ನಡೆಯ ಅಣ್ಣ. ಸಹೋದರ, ಅಣ್ಣ ನಮ್ಮ ಅರಮನೆಯು ಎಷ್ಟು ಅಮಂಗಲಕರವಾಗಿ ಕಾಣುತ್ತಿರುವುದು, ಅಲ್ಲದೆ ಅಮರಾವತಿಯಂತೆ ಆಹ್ಲಾದಕರವಾಗಿ ರಾಜಾಜಿಸುತ್ತಿದ್ದ ಪ್ರಜೆಗಳು, ಸಂತೋಷವಾಗಿ ತಿರುಗಾಡುತ್ತಿದ್ದ ರಾಜಬೀದಿಗಳು ಜನಶೂನ್ಯರಾಗಿ ಅಸಹನೀಯವಾದ ಪ್ರೇತಕಳಿಯನ್ನು ಅಪ್ಪಿ ಮಲಗಿದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಅಲ್ಲಿ ನೋಡು, ನಮ್ಮ ಅರಮನೆ ಮೇಲಿನ ಧ್ವಜಪತಾಕೆಯು ಕಳಾಹೀನವಾಗಿ ಅರ್ಧ ಮಟ್ಟದಲ್ಲಿ ಹಾರಾಡುತ್ತಿರುವುದಲ್ಲ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಣ್ಣ ಘಂಟಾನಾದಗಳಿಂದಲೂ ಮಂಗಳವಾದ್ಯಗಳಿಂದಲೂ ಹೋಮ ಹವಾನಗಳಿಂದ ತುಂಬಿರುತ್ತಿದ್ದ ದೇವಾಲಯಗಳು ಸಹ ಬಾಗಿಲು ಸಹ ತೆರೆದಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದರೆ ನನಗೇಗೂ ಭಯವಾಗುತ್ತಿರುವುದಣ್ಣ. ಸಹೋದರ, ಅಣ್ಣ ನಾವು ಕೇಕೆ ನಗರವನ್ನು ತೊರೆದ ಹಿಂದಿನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಅದರಲ್ಲಿ ನಮ್ಮ ತಂದೆಯವರು ಬಹಳ ಸಂಕಟ ಪಡುತ್ತಾ, ಮಗು ಭರತ, ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಕೂಗುತ್ತಾ ಕೆಂಪು ವಸ್ತ್ರಧಾರಿಯಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಹೋದಂತೆ ಭಾಸವಾಯಿತು. ಇದರಿಂದ ತಾತ ಮಾವಂದಿರು ಮಾಡದೆ ಯಾವ ಉಪಚಾರಗಳು ನನಗೆ ರುಚಿಸಲಿಲ್ಲ. ಈ ವಿಚಾರವನ್ನು ನಿನಗೆ ತಿಳಿಸಿದರೆ ನೀನೆಲ್ಲಿ ಭಯಪಡುವೆಯೋ ಎಂದು ತಿಳಿಸಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದರೆ ನಮ್ಮ ಅಯೋಧ್ಯ ನಗರಕ್ಕೆ ಭರಿಸಲಾಗದಂತಹ ನಷ್ಟ ಉಂಟಾದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಅಣ್ಣ ನಿನ್ನ ಮಾತು ನಿಶ್ಚಯ. ದಾರಿ ಉದ್ದಕ್ಕೂ ಆದ ಅಪಶಕನಗಳಿಗೂ ನಮ್ಮ ಅಯೋಧ್ಯ ನಗರದ ವಾತಾವರಣಕ್ಕೂ ಏನೋ ಸಂಬಂಧವಿರುವಂತೆ ತೋರುತ್ತದೆ. ನಡೆ, ಜಾಗೃತಿಯಾಗಿ ಹೋಗಿ ಅಂತಃಪುರವನ್ನು ಪ್ರವೇಶಿಸಿ ಮಾತೆಯವರನ್ನು ಕಂಡು ವಿಚಾರವನ್ನು ತಿಳಿಯೋಣ. ನಡೆ ಅಣ್ಣ. ನಡೆ ಸಹೋದರ. ತೋರುವುದು
ಯಾರಗೆ ಮಾತೆ ತೋರುವುದು ದುಷ್ಟಗುಣ. ಹಣತೆ ಹಾರಿತೆ ಹಣತೆ ಹಾರಿತೆ ಹಣೆಯ ಬರವಳಿತೆ ಹಣತೆ ಹಾರಿತೆ ಹಣೆಯ ಬರವಳಿತೆ ಹಣತೆ ಹಾರಿತೆ ಪ್ರಾಣೇಶ್ವರ ಪ್ರಾಣಕಾಂತ ಎನ್ನರುವಿರೆ ಸ್ವಾಮಿ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪಾತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೆನೆ. ಪಾತಿಯನಾಗಲಿ ಕ್ಷಿತಿಯೊಳಗೆ ಪತಿತಳಾದೆನೆ. ಹಣತೆ ಹಾರಿತೆ ಹಣೆಯ ಬರವಳಿತೆ ಹಣತೆ ಹಾರಿತೆ ಹಣತೆ ಹಾರಿತೆ ಹಣತೆ ಹಾರಿತೆ. ಅಯ್ಯೋ, ಹಾಳು ಮಂತರೆಯ ಮಾತನ್ನು ಕೇಳಿ ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನ ನಾನೇ ಕಳೆದುಕೊಂಡನಲ್ಲ. ನನ್ನ ಮಕ್ಕಳು ಬಂದು ತಂದೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲಿ ಏನೆಂದು ಉತ್ತರವನ್ನು ನೀಡಲಿ? ಅಮ್ಮ 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 ನಮಸ್ಕರಿಸುವೆವು. ನಮಸ್ಕರಿಸಬೇಕು. ಮಕ್ಕಳೇ, ನಿಮಗೆ ಮಂಗಳವಾಗಲಿ ಮೇಲೆ ಇದೆ ಪಾದಗಳಲ್ಲಿ ನೂಪುರಗಳಿಲ್ಲ, ಹಣೆಯಲ್ಲಿ ಕುಂಕುಮವಿಲ್ಲ. ನನ್ನ ತಾಯಿಯು ಇಂದು ಶ್ವೇತ ವಸ್ತ್ರಧಾರಿಯಾಗಿರುವಳಲ್ಲ. ಅಲ್ಲದೆ ಜನಕನು ಸದಾ ಪೌಡಿಸುತ್ತಿದ್ದ ರತ್ನ ಖಚಿತವಾದ ತಲ್ಪವು ಬರಿದಾಗಿರುವುದು. ಅಮ್ಮ, ನಮ್ಮ ಜನಕನಲ್ಲಿ ನಿಮ್ಮ ಜನಕನ ಸ್ವರ್ಗಸ್ಥನಾದರೂ ಮಗನೇ. ಏನು ನಮ್ಮ ಜನಕನು ಪರಲೋಕವನ್ನು ಸೇರಿದರೆ ಆ ಜನಕ! ತರಳರ ತೊರೆಯುತ್ತೆ ನೀ ಅರಣವಾ ನೀಗಿದೆಯ ಜನಕ. ಪರಿ ಪರಿ ವಿಧದಿ ಪರೆಯುತ್ತಿರ್ದೆಮ್ಮನು ಪರಿ ಪರಿ ವಿಧದಿ ಪರೆಯುತ್ತಿರ್ದೆಮ್ಮನು ಪರದೇಶಿಗಳ ತೆರೆ ಮಾಡಿ ಪರಲೋಕವ ಸೇದೆಯ ಜನಕ. ಅಮ್ಮ, ನಮ್ಮ ಜನ ಅಯ್ಯೋ ದುರ್ವಿಧಿ, ನಿನ್ನೆ ರಾತ್ರಿ ಕಂಡ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲ. ಜನಕ, ನಿಮ್ಮ ಅಂತ್ಯಕಾಲದಲ್ಲಿ
ನಿಮ್ಮ ಬಳಿ ಇದ್ದು ನಿಮ್ಮ ಸೇವೆ ಮಾಡಿದ ರಾಮ ಲಕ್ಷ್ಮಣರಲ್ಲವೇ ಭಾಗ್ಯಶಾಲಿ? ಅಂತಹ ಪುಣ್ಯವು ನಮಗೆ ಲಭಿಸಲಿಲ್ಲವೇ? ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನಮ್ಮ? ನಾನೇ ಕಾರಣಳು ಮಗನೇ. ಏನು? ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳೆ? ಹೌದು ಮಗನೇ. ಅದು ಹೇಗೆ? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಆ ವಿಚಾರವನ್ನು ನಾನು ಬಲ್ಲೆನು. ಆ ವರಗಳನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಮ್ಮ! ಅಭಿಷೇಕವಾಗಬೇಕೆಂದು. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಏನು? ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ ವನವಾಸಕ್ಕೆ ಹೋದರು. ಅವರ ಗುಂಗಿನಲ್ಲೇ ನಿಮ್ಮ ತಂದೆಯವರು ಕೊರಗಿ ಸ್ವರ್ಗಸ್ಥರಾದರು ಮಗನೇ. ಏನು? ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಿದೆ? ಅಯ್ಯೋ, ಇದರಿಂದಲ್ಲವೇ ನಮ್ಮ ತಂದೆಯವರು ಪರಲೋಕವನ್ನು ಸೇರಿದರು. ಈಗ ಮಾತನಾಡುತ್ತಿರುವವಳು ಯಾರು? ದಶರಥನ ಧರ್ಮಪತ್ನಿಯೇ? ಅಲ್ಲವೇ? ಅಯೋಧ್ಯ ಸಾಮ್ರಾಜ್ಯ ಲಕ್ಷ್ಮಿಯೇ? ಮಾನವೇ? ಅಥವಾ ಈ ಭರತನ ತಾಯಿಯೇ? ಅಲ್ಲವೇ? ಅಲ್ಲ, ಅಲ್ಲ, ಯಾವುದೋ ಒಂದು ದೊಡ್ಡ ಭೂತವು ಸ್ತ್ರೀ ರೂಪದಲ್ಲಿ ನನ್ನೆದುರಿನಲ್ಲಿ ನಿಂತು ಮಾತನಾಡುತ್ತಿರುವುದು. ಕುಮಾರ, ವೀರ ರಘುವಂಶ ಕಳಂಕ ಸುರಬಿಣಿ ಎಂತಹ ನೀಚ ಕಾರ್ಯವನ್ನು ಮಾಡಿದೆ. ಶ್ರೀರಾಮಚಂದ್ರನಿಗಾಗುವ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮನಲ್ಲದ ನಾನು ಶ್ರೀರಾಮಚಂದ್ರನಿಗಾಗುವ ಪಟ್ಟಾಭಿಷೇಕಕ್ಕೆ ಅರ್ಹನೇ? ಅಮ್ಮ, ಈ ಭರತನು ಅಂತಹ ಭ್ರಾತೃದ್ರೋಹಿ ಎಂದು ಭಾವಿಸಿದೆಯಾ? ಭರತ, ನಿನಗಿಂತಲೂ ರಾಮನು ನನ್ನಲ್ಲಿ ಅಧಿಕವಾದ ಪ್ರೀತಿ ಇಟ್ಟಿರುವನೆಂದು ಆಗಾಗ ನೀನೇ ಹೇಳುತ್ತಿದ್ದೆಯಲ್ಲ. ಆ ನಿನ್ನ ಪ್ರೀತಿ ಈಗ ಎಲ್ಲಿ ಹೋಯಿತು? ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನಲ್ಲಿ ಇಂತಹ ಕಠಿಣವಾದ ವರವನ್ನು ಕೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತ್ತು? ಪಾಪಿ ಭರತ, ನಿನ್ನ ಯಾವ ಅಪರಾಧಕ್ಕಾಗಿ ಈ ನರರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ? ಈಕೆ ಗರ್ಭದಲ್ಲಿ ಜನಿಸುವುದಕ್ಕೆ ಬದಲು ಶ್ರೀರಾಮಚಂದ್ರನ ಪಾದಸ್ಪರ್ಶವಾಗುವ ಒಂದು ಮಣ್ಣಿನ ಕಣವಾದರೂ ಆಗಿ ಈಕೆ ಬಂಜೆಯಾಗಿದ್ದರೆ ಈ ಲೋಕವೇ ಕಲ್ಯಾಣವಾಗುತ್ತಿತ್ತಲ್ಲವೇ? ಅಮ್ಮ, ಭರತನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವುದನ್ನು ನೋಡಿ ಆನಂದ ಪಡಬೇಕೆಂದಿದ್ದೆಯಲ್ಲವೇ? ನೋಡು ನೋಡು, ಈಗ ಈ ಭರತನ ಶೋಕ ಸಾಮ್ರಾಜ್ಯವನ್ನು ನೋಡಿ ಆನಂದ ಪಡುತ್ತಾಯೇ? ಆನಂದ ಪಡು. ಈ ಪ್ರಪಂಚವಿರುವವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆ ಮೇಲೆ ಒರೆಸಿದೆಯಾ? ಜ್ಯೇಷ್ಠ ಪುತ್ರನು ಪಿತೃ ಸಮಾನನಾದ ಆ ನೈಪುಣ್ಯ ಮೂರ್ತಿಯು ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣ ಮೂರ್ತಿಯನ್ನೊಡನೆಯೂ ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯನ್ನೊಡನೆಯೂ ವನವಾಸಕ್ಕೆ ಹೋಗುವಾಗ ಪುರಜನರು ಬಂಧು ಮಿತ್ರರು ಕಣ್ಣೀರಿಡುತ್ತಿರುವಾಗ ತಾಯಿ ಎನಿಸಿಕೊಂಡಿದ್ದ ನರರಕ್ಕಸಿಯಾದ ಈ ನಿನ್ನ ಹೃದಯದಲ್ಲಿ ಆ ದುಃಖದ ಸೈರಿಣಿ ಹೇಗೆ? ಪತಿಯನ್ನು ಪರಲೋಕ ವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಗಳನ್ನಾಗಿ ಈ ಅಯೋಧ್ಯ ಸೌಭಾಗ್ಯವನ್ನು ರಸಾತ್ತಳಕ್ಕೆ ಸೋಡಿ ಸವತಿ ಮತ್ಸರವೆಂಬ ಮರುಭೂಮಿಯಲ್ಲಿ ವಂಶ ಕಳಂಕವೆಂಬ ತಳಹದೆಯನ್ನು ಹಾಕಿ ದಿನಪಕುಲ ದೀಪನಾದ ದಶರಥ ಚಕ್ರವರ್ತಿಯ ಮೃತ್ಯು ದೇಹವನ್ನು ಕಂಬದಂತೆ ನಿಲ್ಲಿಸಿ 3 ಜನ ಅಕ್ಕ ತಂಗಿರ ವಿಧವಾ ದೇಹಗಳೆಂಬ ತೊಲೆಗಳನ್ನು ಹಾಕಿ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣ ಅಪಹರಣ ಮಾಡಿದ ದ್ರೋಹವೆಂಬ ಸಿಂಹಾಸನದ ಮೇಲೆ ಈ ಭರತನನ್ನು ಕುಳ್ಳರಿಸಲು ಯತ್ನಿಸಿದೆಯಾ? ಅಮ್ಮ, ಎಂತಹ ನೀಚ ಕಾರ್ಯವನ್ನು ಮಾಡಿ ನವೋ ಮಂಡಲದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಿಸುವಂತೆ ನಿನ್ನ ಮುಖದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಅರಿಶಿಣ ಕುಂಕುಮ ಸೌಭಾಗ್ಯವನ್ನು ತನ್ನ ಕೈಯಾರೆ ತಾನೇ ಅಳಿಸಿಕೊಂಡೆಯ? ಅಂದು ಜನಕನು ತನ್ನ ಅಮೃತಾಸ್ತ್ರದಿಂದ ಕಟ್ಟಿದ ಮಾಂಗಲ್ಯ ಸೌಭಾಗ್ಯವನ್ನು ತನ್ನ ಕೈಯಾರೆ ತಾನೇ ಈ ಪ್ರಪಂಚಕ್ಕೆ ಮುತ್ತೈದೆರೆಂದು ಬೆಳಗಿ ತೋರಲು ತನ್ನ ಕರಗಳಲ್ಲಿದ್ದ ಕರಿ ಬೆಳೆಗಳನ್ನು ತನ್ನ ಕೈಯಾರೆ ತಾನೇ ಪತಿದ್ರೋಹಿ, ಪುತ್ರದ್ರೋಹಿ, ರಾಜ್ಯದ್ರೋಹಿ,
ನಿನ್ನನ್ನು ಹೀಗೆ ಉಳಿಸುವುದಾದರೆ ಈ ಕೋಸಲ ದೇಶದ ಸ್ತ್ರೀಯರೆಲ್ಲರೂ ನಿನ್ನ ನೀತಿಯನ್ನೇ ಅನುಸರಿಸಿ ಅನೇಕ ಜನ ಪುರುಷ ಶ್ರೇಷ್ಠರಿಗೆ ಮೃತ್ಯುಪ್ರಾಯವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ತಾಯಿ ಎಂಬ ಮಕಾರವನ್ನು ತೊರೆದು ನಿನ್ನ ನೀಗಲೇ ಕೊಲ್ಲುವೆನು ಈ ಕುಲ್ಲ ಕೈಕೇನ, ಇಲ್ಲದಲೆ ಜವದಿ ಕೊಲ್ಲುವೆನು ಈ ಕುಲ್ಲ ಕೈಕೇನ. ಕೊಲ್ಲುವೆನು ಈ ಕುಲ್ಲ ಕೈಕೇನ, ಇಲ್ಲದಲೆ ಜವದಿ ಕೊಲ್ಲುವೆನು ಈ ಕುಲ್ಲ ಕೈಕೇನ. ಎಲ್ಲ ಮಾಯವ ಹಲ್ಲೆ ನೀಚಳೆ ಹಲ್ಲ ಮುರಿದು ಸೊಲ್ಲ ನಡಗಿಪೆ. ಎಲ್ಲ ಮಾಯವ ಹಲ್ಲೆ ನೀಚಳೆ ಹಲ್ಲ ಮುರಿದು ಸೊಲ್ಲ ನಡಗಿಪೆ. ಕೊಲ್ಲುವೆನು ಈ ಕುಲ್ಲ ಕೈಕೇನ. ಅಣ್ಣ ರಾಮನ ಬಣ್ಣಗಿಡಿಸಿದ ಅಣ್ಣ ಕಟ್ಟುತ್ತಲೀ ಮಾತನಾಡಬೇಡ. ಅಣ್ಣ ರಾಮನ ಬಣ್ಣಗೆಡಿಸಿದ ಅರಣ್ಯ ಕಟ್ಟುತ್ತಲೀ ಚಿನ್ನನೆಂಬ ಭಾವ ತಿಳಿಯದೆ ಕುನ್ನಿ ಕಳೆದೆ ತನ್ನ ಪತಿಯನು. ಚಿನ್ನನೆಂಬ ಭಾವ ತಿಳಿಯದೆ ಕುನ್ನಿ ಕಳೆದೆ ತನ್ನ ಪತಿಯನ್ನು. ಕೊಲ್ಲುವೆನು ಈ ಕುಲ್ಲ ಕೈಕೇನ, ಇಲ್ಲದಲೆ ಜವದಿ ಕೊಲ್ಲುವೆನು ಈ ಕುಲ್ಲ ಕೈಕೇನ. ಸಹೋದರ, ಮಾತೆಯ ಕೊಲ್ಲುವುದೇ ಮಾನಿದನೆ, ಮಾತೆಯ ಕೊಲ್ಲುವುದೇ ಮಾನಿದನೆ. ನೀತಿವಂತನು ನೀನು ಭ್ರಾಂತನಾಗುವೆ. ನೀತಿವಂತನು ನೀನು ಭ್ರಾಂತನಾಗುವೆ. ಮಾತೆಯ ಕೊಲ್ಲುವುದೇ ಮಾನಿದನೆ. ನಿನ್ನ ವಂಶ ಭೂಪನ ಮನವೊಲಿದವಳ, ನಿನ್ನ ವಂಶ ಭೂಪನ ಮನವೊಲಿದವಳ. ಕುಲ ನಾಚ ಮಾಡಿ ಕನಗಾರ್ಯ ದೈದವಳ, ಕುಲ ನಾಚ ಮಾಡಿ ಕನಕಾರ್ಯ ದೈದವಳ. ಮಾತೆಯ ಕೊಲ್ಲುವುದೇ ಮಾಲಿಕನೇ. ನಿನ್ನ ಕುಲ ತಿಲಕನ ವಿನಯದ ಮಾದನ, ನಿನ್ನ ಕುಲ ತಿಲಕನ ವಿನಯದ ಮಾದನ. ಪಾಲಿಸಲೆಂದು ಹೋಗಿರಬಹುದೇ, ಪಾಲಿಸಲೆಂದು ಹೋಗಿರಬಹುದೇ. ವನವಾಸಕ್ಕೆ ಎಂದು ತೆರಳಿದ ಸೋದರರ, ವನವಾಸಕ್ಕೆ ಎಂದು ತೆರಳಿದ ಸೋದರರ. ಕರೆತಂದು ಹಿರಿಯಗೆ ಪಟ್ಟವ ಕಟ್ಟೋಣ, ಕರೆತಂದು ಹಿರಿಯಗೆ ಪಟ್ಟವ ಕಟ್ಟೋಣ. ಮಾತೆಯ ಕೊಲ್ಲುವುದೇ ಮಾನಿದನೆ. ನೀತಿವಂತನು ನೀನು ಭ್ರಾಂತನಾಗುವೆ ಏಕೆ. ಮಾತೆಯ ಕೊಲ್ಲುವುದೇ ಮಾನಿದನೆ, ಮಾನಿದನೆ, ಮಾನಿದನೆ. ಅಣ್ಣ, ಈ ಕಾರ್ಯವನ್ನು ನಿಲ್ಲಿಸು. ಈಕೆಯನ್ನು ಕೊಲ್ಲುವುದರಿಂದ ಮಾತೃಹತ್ಯೆಯ ಪಾಪಕ್ಕೆ ಗುರಿಯಾಗುವುದಲ್ಲದೆ ಅಣ್ಣನ ಆಗ್ರಹವು ಕೂಡ ಪಾತ್ರರಾಗಬೇಕಾಗುತ್ತದೆ. ಆಗುವ ಕಾರ್ಯ ಹಾಗೆ ಹೋಯಿತು. ತಂದೆಯ ಉತ್ತರಾಧಿಕಾರಿ ಮುಗಿಸಿ ಅರಣ್ಯಕ್ಕೆ ಹೋಗಿರುವ ಸೀತಾರಾಮ ಲಕ್ಷ್ಮಣನ ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಿಶ್ಚಿಂತೆಯಾಗೋಣ, ಸಮಾಧಾನವಾಗೋಣ. ಸಹೋದರ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದೆ. ಇಲ್ಲವಾದರೆ ತಕ್ಕ ಅನರ್ಥವಾಗುತ್ತಿತ್ತು. ಮಾತೃಹತ್ಯಾ ದೋಷದಿಂದ ಇಹಪರಗಳಲ್ಲಿ ಸ್ಥಾನಭ್ರಷ್ಟನಾಗುತ್ತಿದ್ದೆ. ರಾಮನಿಲ್ಲದ ಈ ಅರಮನೆಯಲ್ಲಿ ನಾವು ಒಂದು ಕ್ಷಣವೂ ಇರಬಾರದು. ರಾಮನಿಲ್ಲ
ಅರಮನೆಯೂ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತೆರಣಲ್ ಅವಲಕ್ಷಣವಿದುಹ ಮಾತೆ ಸೀತೆಯನಗಲಿ ಭಾಗ್ಯರಹಿತವಾದ ಈ ಅಯೋಧ್ಯೆಯು ಅಡವಿಯಂತಾಯ್ತು ಕಟ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿದರು ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿದರು ಈ ಪಾಪಿ ಭರತನಿಂದ ಕಟ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾಲಿಗೆ ಬಾರದಾಷ್ಟೇ ನಡೆ ಅರಣ್ಯಕ್ಕೆ ಹೋಗಿರುವ ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾವುಗಳು ನಿಶ್ಚಿಂತರಾಗೋಣ. ನಡೆ ಸಹೋದರ. ಬೇಡ ಕುಮಾರ, ನನ್ನ ಮಾತನ್ನು ಕೇಳು. ಇಷ್ಟೆಲ್ಲ ಮಾಡಿದ್ದು ನಿನಗಾಗಿ ಅಲ್ಲವೇ? ಬಾ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ಸುಖದಿಂದ ರಾಜ್ಯವನ್ನು ಭಾರವನ್ನು ಮಾಡು. ಭರತ ಮಗನೇ, ನಿಲ್ಲು ಕುಮಾರ, ನಿಲ್ಲು. ಭರತ ಮಗನೇ, ಕುಮಾರ, ಛೀ ಪಾಪಿ, ನನ್ನ ತಮ್ಮನು ನನ್ನನ್ನು ತಡೆಯದಿದ್ದರೆ ನಿನ್ನೆ ರುಂಡು ಮುಂಡವನ್ನು ಚೆಂಡಾಡು ಬಿಡುತ್ತಿದ್ದೆ. ನಿನ್ನ ಮುಖವನ್ನು ತೋರಿಸಬೇಡ, ಹೊರಗಾಚೆ. ಸಹೋದರ, ನಡೆ ಹೋಗೋಣ.